ಏ ಶಾಂತ, ಪಟ ಪಟ ಮಾಡ್ಲಿ, ಎಷ್ಟೊತ್ ಮಾಡ್ತಿ? ಏ ಕರೆಂಟ್ ಹೋತ್ರಿ. ತಡಿ ತಡಿ ಒಂದ್ ನಿಮಿಷ ಇಡ್ರಿ. ಗಿರ್ಜಿ ಗಿರ್ಜಿ ನಿಮ್ಮ ಮನೆ ಕರೆಂಟ್ ಹೋಗೈತೆ ಒಂಚೂರು ನೋಡು. ಶಾಂತಕ್ಕ ಅಂತ ತಡಿವ ನೋಡ್ತೇನೆ. ಹೋಗೈತೆ ನೋಡ. ಹೋಗೈತೆ ಪರಕ ನಿಮ್ಮ ಮನೆಗ? ನಮ್ಮ ಮನ್ಯಾಗ ನಮ್ಮ ಮನೆಗೆ ಹೋಗೈತಿ. ಕರೆಂಟ್ ಹೋಗೈತೆ ಹಂಗಾರ. ಅಲ್ಲ, ನಮ್ಮ ಮನ್ಯಾಗ ಹೋಗಿದ್ದು ನಿನಗ ಕನ್ಫರ್ಮ್ ಇಲ್ಲನ? ಏ ಸುಮ್ಕಿರಿ, ನಮ್ಮ ಮನ್ಯಾಗ ಅಟ್ಟ ಹೋಗೈತೆ, ಆಜು ಬಾಜು ಎಲ್ಲ ಕಡೆ ಹೋಗೈತೆ. ಒಂಥರ ಒಂಥರ ಕೇಳ್ಬೇಕದ ಹಂಗ ಹೋಗೈತೆ ಅಂದ್ರೆ ಸಮಾಧಾನ ಆಕತಿ. ಅವನ ಬಾಯಾಗನ ಸಗಣಿ ತುಂಬಲಿ ಹಾಲ್ ಕಟ್ಟಬೇಡ ಕರೆಂಟ್ ತಕೊಂಡ್ ಕುಂತಾನಲ್ಲ. ನಿಮಗ್ ನೋಡಿದ್ರೆ ಚಟ್ನಿ ಆಗ್ಬೇಕು. ಯಾಕೆ ಸಾರ ಐತಿ ಒಟ್ಟು ಹಾಕೊಂಡ್ ತಿನ್ಬಾರ್ದನ್ರಿ? ಚಟ್ನಿ ಮೊದಲು ಮಾಡಿಟ್ಟು ಬಿಡು ಅಂತ 1000 ಸಲ ಹೇಳ್ತಾನೆ ನಿನಗ. ಯಾವಾಗ ನೋಡಿದ್ರು ಇದೇ ರಾಡಿ ನಿಂದು. ನೀ ಚಟ್ನಿ ತಿನ್ನಕ್ ಇಷ್ಟ ಪಡಂಗಿಲ್ಲಲ್ಲ, ಅದೊಂದ್ ಸಾರ್ ಹಾಕೊಂಡು ತಿಂದು ಬಿಡ್ತೀವಿ. 20 ಇಡ್ಲಿನ ನನಗೂ ಅದನ್ನ ಹೇಳ್ತಿ. ಚಟ್ನಿ ಮಾಡಿದ್ರೆ ಇಡ್ಲಿ ತಿನ್ನೋದು, ಇಲ್ಲ ಅಂದ್ರೆ ತಿನ್ನಂಗಿಲ್ಲ, ನಿನ್ನೂ ತಿನ್ನಕ್ ಬಿಡೋದಿಲ್ಲ. ಶಾಂತಕ ಏನ್ ಕಾಡಕತ್ನೇ ಆತಾಗ? ಇದೊಂದ್ ಹಾಳಾದ ಕರೆಂಟ್ ತಕೊಂಡ್ ಕುಂತಲ್ಲ ಇವ ಇವನ್ ಮಕ ಮಣ್ಣಾಲೆ ತಾಗ ತೆಲಿಬ್ಯಾನೆ ತಾಗ. ಅಲ್ಲ ಶಾಂತಕ, ಇದೇನ್ ಇವ 1 ಕಿಲೋ ಮಟನ್ ತಂದ್ಕೊಟ್ಟ ನನ್ ಗಂಡ. ಸಾರ್ ಮಾಡಿ ಗಡಗಡ ನಮ್ಮ ಅತ್ತಿ ಬಾಯಾಗ ಸುರಿಬೇಕು ಅಂತ ಕಾಯಕತ್ರ. ಕರೆಂಟ್ ಹೋತಲ್ಲ ಇವ. ಆಕೇನ್ ಕರೆಂಟ್ ಹೋದ್ರು ಏನ್ ಬ್ಯಾಡ್ ಬಿಡು ಅನ್ನೋದಲ್ಲ ಇವ. ಕಲ್ಲಾಗಾದ್ರೂ ಕುತ್ಕೊಂಡು ರುಬ್ಬಂತಾಳ ನನಗ. ಏನ್ ಮಾಡ್ಲಿ ಇದು ಹೆಣಕ್ ಹೆಂಟದಲ್ಲಿ ಇರಿಸ್ಲಿ. ಫೋನ್ ಹಚ್ತೇನೆ ತಡಿ ಶಾಂತಕ, ಸಾಕಾಗೈತ್ ನನಗೂ. ಹಚ್ಚ ಆತಾಗ ಎಟ್ಟತ್ತಿಗೆ ಹಾಕ್ತಾನೆ ಏನೋ. ಇದೊಂದು ಚಟ್ನಿ ಬೇಕಾ ಅಂತ ನಿಂತಾರ ಇವ್ರು. ನಿಮ್ ಗೌಡ್ರಿಗೆ ಬರೇ ಸಾರ ಅದ್ರ ನಡೆದಲ್ಲ, ಇಡ್ಲ್ಯಾಗ ಚಟ್ನಿನೇ ಬೇಕವ. ನಮ್ಗೆ ಹಂಗಲ್ವ, ಒಂದಿತ್ತು ಒಂದಿಲ್ಲ, ನಾವ್ ಹೆಂಗಾರ ಹೊಂದಾಣಿಕೆ ಮಾಡ್ಕೊಂಡು ತಿಂತೇವಿ. ಇವ್ರದಲ್ವ, ಇವ್ರು ನನಗೆ ಅಂದಿದ್ದೇ ಆಗ್ಬೇಕು ಅಂದ್ರೆ ನಾ ಕುತ್ಕೊಂಡು ರುಬ್ಲೆ ಏನು? ತಡಿ ಫೋನ್ ಹಚ್ತೇನೆ. ಅಲ್ಲಲ್ಲ ಗಿರ್ಜಿ, ಎಲ್ಲಾರ ನಂಬರು ಇರ್ತಾವ ನಿನ್ ಕಡೆ. ಕೇಬಿ ಅವನ ನಿನಗೆ ಯಾವಾಗ ನಂಬರ್ ಕೊಟ್ಟಿದ್ನ? ಅವನ್ ಜೋಡಿ ನೀ ಯಾವಾಗ ಮಾತಾಡಿದ್ದೆ ಬೆಂಡ್ಲಿ? ಹೋಗಲೆ, ಎಲ್ಲಾರ್ಗೂ ಗೊತ್ತಿರ್ತದ. ಅವಂದ್ಯಾಕ್ ತಗೋಲೆ ನಾನು ಬಿಡಾಡಿ. ನೋಡ ಶಾಂತಕ್ಕ ಹೆಂಗಂತಾಳ, ನನ್ ಗಂಡ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಕಿಲ್ಲ. ಮೊದ್ಲ ನನ್ ಗಂಡ ಊರ್ ಅನ್ಪಡ್. ಅವ್ನ ನಂಬರ್ ನಿನ್ ಕಡೆ ಯಾಕೈತಿ ಅಂತೇಳಿ ಜಗಳಕ್ ಬಿದ್ನ ಯವ್ವ ಕುಸ್ತಿ ಇಕ್ಲು ಬಿಕ್ಲು ಯಾಕೆ ಕೇಳಕ್ ಹೋದಾನ ನೋಡಿಕಿನ್ನ. ಅದು KB ಆಫೀಸ್ ನಂಬರ್ ಎಲ್ಲಾರ ಕಡೆ ಇರ್ತೈತಿ. ನಿಮ್ ಫೋನ್ಯಾಗ ಇರ್ತೈತಿ ತಗೋ. ಹಿಂದ್ಕೊಮ್ಮೆ ನನ್ನ ಮನ್ಯಾಗ ಕರೆಂಟ್ ಎಲ್ಲ ಸುಟ್ಟು ಹಾಳಾಗಿತ್ತಲ್ಲ ಯಾವ ಶಾಂತಕ್ಕ, ಅವಾಗ KBಗೆ ಹೋದಾಗ ನಂಬರ್ ಇಸ್ಕೊಂಡ್ ಬಂದಿದ್ನಿ. ಏನಾರ ಆದ್ರ ಬೇಕಾಕತ್ ಹಚ್ಚಾಕ ಅಂತೇಳಿ ಅದ ನಂಬರ್ ಅಯ್ಯವ. ಅವ್ನು ಕುಟ್ಟು ಹಚ್ಚಿ ಮಾತಾಡಿ ಏನಾಗಬೇಕಾಗೈತಿ ಯವ್ವ ನೋಡಪ್ಪ ಆರಕ್ಕೆ ಹೆಂಗಂತಾಳ. ನನ್ನ ಗಂಡ ಕೇಳತ್ತಂದ್ರೆ ಮುಗಿದು ಓದ್ಕತಿ. ನಮ್ಮ ಅತ್ತಿ ಕಿವಿಗೆ ಬಿದ್ರೆ ಒಂದಕ್ಕೆ 2 ಬಣ್ಣ ಕಟ್ಟೆ ಬಿಡ್ತಾಳ. ಆಮೇಲೆ ಮಗಳಿಗೆ ಹೋಗತ್ ಫೋನ್ ಸೀದಾ. ಅದಕ್ಕೆ ತಡಿ ಹಸ್ತನ್ ತಡಿ ಒಂದಿಟ್ಟು. ಶಾಂತಕ್ಕ ರಿಂಗ್ ಹಾಕತತಿ. ಏನು ರಿಂಗ್ ಆಗ್ತಾನೆ ಐತಿ. ಇನ್ನು ರಿಂಗ್ ಆಗ್ತಾ ಐತಿ. ಇನ್ನು ರಿಂಗ್ ಆಗ್ತಾನೆ ಐತಿ. ಹೆಸಲ ಹೇಳ್ತಿ ಆಡ್ಬಿಟ್ಟು ಹೋಗತಕ. ಇನ್ನು ರಿಂಗ್ ಆಗ್ತಾನೆ ಐತಿ. ಹಲೋ 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 ಬಾಯ್ ಅನ್ಕೊಂತ ನಿಂತ್ಲಲ್ಲಿಕೆ. ಸಂತಕ ಸುಮ್ನಿರ. ಹಲೋ ಕರೆಂಟ್ ಆಫೀಸ್ ಕನ್ರಿ. ಆ ಕರೆಂಟ್ ಹಾಕಕ್ ಬರ್ತಾನಲ್ರಿ ಇವ ಯಾಕಪ್ಪಣ್ಣನ. ಯಾ ಎಂಕಪ್ಪರಿ? ಕರೆಂಟ್ ಆಫೀಸ ಹೇಳ್ರಿ. ಅಟ್ಯಾಕ್ ಬೇಸರ ಮಾಡ್ಕೊಂತೀರಿ ಅಣ್ಣಾರ ಮಾತಾಡಕ? ಹೋಲ್ ಬಿಡ್ರಿ ನಿಮ್ ಬೇಸರ ಇದ್ದತ್ತ. ಅಣ್ಣಾರ ಇಲ್ಲೇ ಕರೆಂಟ್ ತೆಗೆದು ಬಿಟ್ಟಿರಲ್ಲ, ಯಾವಾಗ ಎಟ್ಟೊತ್ತಿಗೆ ಹಾಕ್ತೀರಿ? ನಾವ್ ಅಡಿಗೆ ಮಾಡ್ಬೇಕ್ರಿಪ್ಪ, ಮಾಡಿ ಮುಗಿಸಿ ಒಂಚೂರು ಹೊಲ ಕಡೆ ಹೋಗ್ಬೇಕು. ಬೇಕಾದಟ್ಟು ಕೆಲಸ ಐತಿ. ಎಲ್ಲಮ್ಮ, ಯಾವೂರಮ್ಮ, ಎಲ್ಲಿ ನೀವು? ನಾವ್ರಿ ಇಲ್ಲಿ ಬಂಸಂದ್ರದರ. ಕರೆಂಟ್ ಹೋಗ್ಬಿಟ್ಟತಿ. ಎಟ್ಟತ್ತಾತ್ರಿ ಅಣ್ಣಾರ? ಈಗ ಬರ್ತದ ಆಗ ಬರ್ತದ ಅಂತ ನಿಲ್ಲಕತ್ತಿತ್ತಾಗ. ನನ್ ಗಂಡ ನಿನ್ನೆ ಮೊನ್ನೆ ತರ್ಲಾರ್ದವ ಇವತ್ತ 1 ಕಿಲೋ ಮಟನ್ ತಂದು ಬಿಟ್ಟಾನ. ನಮ್ಮ ಅತ್ತಿ ಎಟ್ಟತ್ತಿದ್ರಿ ಇವತ್ತಿನ ಸಾಯಬೇಕ ಅಂತೇಳಿ ಕುಂತ್ಬಿಟ್ಟಾಳ ಎದಿ ಮೇಲೆ. ಮಟನ್ ಸಾರು ಮಾಡಿ ಕೊಡ್ಲಿಲ್ಲ ಅಂದ್ರೆ ಮುಗಿತು ದೇವನ ಹಾಕಳಕ್ಕೆ. ಆಕೇನ್ ಕರೆಂಟ್ ಇಲ್ಲ ಅಂತ ಸುಮ್ಮನೆ ಇರೋದಿಲ್ಲ. ಒಳಗಾದ್ರೂ ರುಬ್ಬಿ ನನಗೆ ಸಾರು ಮಾಡಿ ಗಂಟಲ್ಲ ಸೂರಿ ಅಂತಾಳ. ಆಕಿಗೆ ಎಲ್ಲ ಬೇಕು ಒಟ್ಟು ಹಲ್ಲಾಗ ಜಿಗ್ಯಾಕ. ಬಾಯ್ ತುಂಬಾ ಹಾಲಿಲ್ಲ ಅಂದ್ರೂ ಎಲ್ಲ ಬೇಕು. ಅದಕ್ಕೆ ಏನ್ ಮಾಡ್ಬೇಕಮ್ಮ? ಇಲ್ಲೊಂದ್ ಸ್ವಲ್ಪ ಕೆಲಸ ಐತಿ. ಸ್ಪೀಕರ್ ಇಡ್ಲಿ ಏನಾರ ಅನ್ನದಾರ ಏನಂತಾರ ಕೇಳಿಸ್ಕೊಳ್ಳೋಣ. ಅಣ್ಣಾರ ಎಷ್ಟೊತ್ತಿಗೆ ಹಾಕ್ತಿರಿ ನೋಡ್ರಿ ಪಾತಾಗ. ಇಡ್ಲಿ ಮಾಡೀನಿ, ಸಾರು ಮಾಡೀನಿ, ಚಟ್ನಿ ಮಾಡ್ಬೇಕು ಅನ್ನೋ ಮಟ ಅಂದ್ರೆ ತೆಗೆದು ಬಿಟ್ರಿ. ಒಂದ್ 2 ಮಿನಿಟರ ಹಾಕ್ರಿ. ಕೊಬ್ಬರಿ ಎಲ್ಲ ತೆಗೆದು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಗಿರ್ಕ್ ಅಂತ ಅನಿಸ್ಕೊಂತಾನೆ. ಇಲ್ಲಾಂದ್ರೆ ಈ ನಾಷ್ಟಾ ಹೆಂಗ್ ಮಾಡ್ಬೇಕು ಹೇಳ್ರಿ. ನಾ ಹಿಂಗ್ ಮಾಡಿದ್ರಿ ನೀವು ಅತ್ತಾಗ. ನಾನ್ ಗಂಡಗರ ಚಟ್ನಿಂದ ಇಡ್ಲಿ ಗಂಟ್ಲಾಗಿ ಇಳಂಗಿಲ್ಲ, ಚಟ್ನಿನೇ ಬೇಕಂತೆ. ಏನಾಗಂಗಿಲ್ಲಮ್ಮ, ಒಂದ್ ಸ್ವಲ್ಪ ಕಲ್ಲಾಗ ರುಬ್ರಿ. ಅದನ್ನ ಬಿಟ್ಟು ನೀವು ಮಿಕ್ಸಿನೇ ಬೇಕಂದ್ರೆ ಆಗಿನ ಕಾಲದಾಗೆಲ್ಲ ಹೆಂಗ್ ಮಾಡ್ತಿದ್ರು? ಕಲ್ಲಾಗ ರುಬ್ ಮಾಡ್ಕೊಡ್ರಿ. ಕಲ್ಲಾಗ ರುಬ್ಬಕ ಎಣ್ಣ ಅಲ್ರಿ. ನಿಮ್ ಹೆಂಡತಿಗೆ ಹೋಗಿ ಹೇಳ್ರಿ ಕಲ್ಲಾಗ ರುಬ್ಬಿ ಮಾಡ ಅಡಿಗೆ ಅಂತೇಳಿ. ಕಲ್ಲ ತಗೊಂಡ್ ತೆಲಿಗೆ ಹೇರ್ತಾಳ. ಎಲ್ಲಿ ಕಲ್ಲಾಗ ರುಬ್ಬಕ್ ಹೋಗನ್ರಿ? ಆಗಿನ ಕಾಲದಾಗ ತಿಂತಿದ್ರು ಅಂತ ಗಟ್ಟಮುಟ್ಟು ಕೂಳು, ಜವಾರಿ ಕೂಳು ತಿಂದು ಹಂಗಿದ್ರು. ಈಗಿನ ಕಾಲದಾಗ ಕಲಬೆರಕೆ ಕೂಳು ತಿಂದು ಕೊಡ ಎತ್ತವಾಕ್ ಬರುವಲ್ದು ಗಸಗನ. ಇನ್ನು ನಿಮ್ ಕಲ್ಲಾಗ ಬೇರೆ ರುಬ್ತಂತಡಿ. ತೆಗಿರಿಪ್ಪ ಅಣ್ಣಾರ, ಹಾಕ್ರಿಪ್ಪ ಕರೆಂಟ್. ಎಟ್ಟತ್ತಿಗೆ ಹಾಕ್ತಿರಿ ನೀವು? ನೋಡ್ರಿ ಕೆಲಸ ಅದಾವ. ಈಗಂತೂ ಕರೆಂಟ್ ಹಾಕಕ್ಕಾಗಲ್ಲ, ಸಂಜೆ ಮುಂದೆ ಹಾಕೋದು. ಅಣ್ಣಾರ ಹಿಂಗ ಮಾಡಕ್ ಹೋಗ್ಬೇಡ್ರಿ. ನಮಗ್ ಕೆಲಸ ಬೇಕಾದಟ್ಟದಾವಿಲ್ಲೇ. ನಾ ಮಟನ್ ಸಾರು ಮಾಡ್ಬೇಕ್ರಿಪ್ಪ. ನಮ್ಮ ಮತ್ತೆ ಒಂದು ತೆಲಿ ಹಿಡಿಸೈತಿಲ್ಲೇ. ನೀವು ಮೊದ್ಲ ಹೇಳ್ಬೇಕಪ್ಪ. ನೀವು ಮುಂದಂಡ ಪೇಪರ್ನಾಗ ಈ ಈ ಏನದ ಏನಂತಾರಲ್ಲ ಟಿವಿದಾಗ ಅದು ಹೇಳ್ಬೇಕು. ಇಂಥ ದಿನ ಇಂಥ ಊರಾಗಿನ ಕರೆಂಟ್ ಬೆಳಗಿಂದ ತೆಗಿತೇವೆ ಅಂತೇಳಿ. ಮಳೆ ಇಲ್ಲ ಗಾಳಿ ಇಲ್ಲ, ಕರೆಂಟ್ ತಕೊಂಡು ನಿಂತಿರಲ್ಲ. ಬೆಳಗಿಂದ ಚಂತೇನ ಒಳ್ಳೆ ಮಳೆಗಾಲದಾಗ ಕರೆಂಟ್ ಇರ್ತಿತ್ತು. ಈಗ ಕರೆಂಟ್ ಇಲ್ಲ. ಇಡಮ್ಮ ಫೋನ್ ಇಡ್ರಿ. ಇಲ್ಲಿ ಸ್ವಲ್ಪ ಕೆಲಸ ಅದಾವ, ಕಂಬದಾಗದ, ಹಂಗಾಗಿ ತೆಗ್ದೈತಿ. ನೋಡೋಣ ಒಂದು 4 ಗಂಟೆ ಅಷ್ಟೊತ್ತಿಗೆ ಬರ್ತದೆ ಕರೆಂಟ್. ಆವಾಗ ಮಾಡ್ಕೊಳ್ರಿ. ಅಲ್ಲ ಅಲ್ಲ ಅಣ್ಣಾರ ಒಂದ್ ನಿಮಿಷ ತಡ್ರಿ ಅಣ್ಣಾರ. ಯಾಕ್ರಿಪ್ಪ ಆತಾಗ ಕರೆಂಟ್ ನಮ್ಗೆ 4 ಗಂಟೆಗೆ ಹಾಕ್ತಾನೆ ಅಂತೀರಲ್ಲ ನೀವು? ಕೊಡೋದಿಲ್ಲನ ರೊಕ್ಕನ? ಫ್ರೀ ಮಾಡೇವನ್ನೋ ಕಾರಣಕ್ಕೆ ಕರೆಂಟ್ ತಕೊಂಡು ಕೂತು ಬಿಡ್ತಿರತ್ತದ. ಅಲ್ಲ ಇಟ್ಟ ಬಿಟ್ನಲ್ಲ ಇವನು ಹೇಳ್ತೀರ ಮತ್ತೆ ನನ್ನ ಬಾಯಿಗೆ ಬರ್ತಾವ.
ಇವೇನು ಉತ್ಸುಳಿ ಮಗ ಕರೆಂಟ್ ಹಾಕಂಗ್ ಕಾಣಂಗಿಲ್ಲ. ಈಗ ಏನ್ ಮಾಡೋದ್ಲೇ ಗಿಡ್ಡಿ, ನಿನಗೆ ಮೊದ್ಲ ಮಾಡೋಂತೆ ನಾ ಚಟ್ನಿ ನೀ ಮಾಡೋದಲ್ಲ ನೀನು. ಹೆಚ್ಚಿನ ನಿಗ್ರಹ ಆತ ಬಿಡ ನಿನ್ನ ನಿಗ್ರಹದಾಗ ನೀರು ಸುರುಲಿ. ಯಾಕೆ ಹಿಂಗೆ ತಲೆ ಹಿಡ್ತೇಪ್ಪ ನೀನು ಅಂತ ಚಲೋ ಸಾರು ಮಾಡೇನಿ, ಸಾಂಬಾರ್ ಹಾಕೊಂಡು ನಾಕೊಂದು ಎಂಟತ್ತು ಇಡ್ಲಿ ತಿನ್ನ, ಏನು ದಾಡಿ ಆಗೋದಲ್ಲ. ಹೆಚ್ಚಿಂದ ಆತಿದ ಉಲ್ಟಾ ಆತಿದ, ಚಟ್ನಿ ಮಾಡಿಟ್ಟು ಇಡ್ಲಿ ಮಾಡ್ಬೇಕಂತ. ಅಯ್ಯೋ ಅಯ್ಯೋ ಇಡ್ಲಿಗೆ ಹಾಕಿಟ್ಟು ಚಟ್ನಿ ಮಾಡ್ತಾರೆ ಯಾರ? ಅಯ್ಯೋ ನಿಂದೊಂದು ವಿಚಿತ್ರ ಕಾನೂನು ತಂದು ಬಿಡಪ್ಪ. ಇನ್ನೇನು ಹಂಗ ಮಾಡ್ತೇನೆ ತಗೋ, ಮೊದಲು ಚಟ್ನಿ ಮಾಡಿ ಬಡ್ತಾ ಬಡ್ದು ಆಮ್ಯಾಗ ಸಾರು ಮಾಡಿ ಇಡ್ಲಿ ಮಾಡ್ತೇನಂತ. ಏನು ಚಟ್ನಿ ಮೊದಲ ಒಂದು ಈಟಿ ಬಿಸಿಲಿನ ಹೊಡ್ತಕ್ಕ ಸ್ವಲ್ಪ ತಡ ಆದ್ರೆ ಹಸ್ತತಿ, ಅದನ್ನ ಮೊದಲು ಮಾಡ್ತಾರನ, ಅದನ್ನ ಕಡಿಗೆ ರುಬ್ಕೋತಾರ. ಇನ್ನು ಮ್ಯಾಗ ಮೊದಲ ಮಾಡಿ ಬಿಡ್ತೀನಿ, ಹಳಸಿದ್ರು ತಿನ್ಬೇಕ ಚಲೋ ಇದ್ರು ತಿನ್ಬೇಕತ್ತಾಗ. ಅದ್ರಾಗ ಒಟ್ಟು ಶೇಂಗಾ ಪುಟಾಣಿ ಏನಾರ ಹಾಕಕ್ ಬಿಡ್ತೀಯ? ಅದೂ ಇಲ್ಲ. ಅದು ಪ್ಯೂರ್ ಕೊಬ್ಬರಿ ಚಟ್ನಿನೇ ಆಗ್ಬೇಕು. ಅದನ್ನ ಯೋ 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 ನಿಮ್ಮ ಕೈಯಾಗ ಉರಿಯೋದೈತಲ್ಲ, ನಾನಂತ ಬಾಳೆ ಮಾಡಾಕತ್ತೇನಿ. ಬೇರೆ ಯಾವ್ಯಾಕ್ಯಾರ ಆಗಿದ್ರೆ ಇಷ್ಟೊತ್ತಿಗೆ 3 ದಾರಿ ಕೂಡದಲ್ಲಿ ಓಡೋಗಿರ್ತಿದ್ಲು ಗೊತ್ತಾನ. ನಿಮ್ಮ ನಿಗ್ರಿ ಏನ್ ಸ್ವಲ್ಪ ಐತೆ? ನಿಮ್ಮ ನಿಗ್ರಕ್ಕೆ ಸಣ್ಣಗೆ ನಾನು ಏಟ್ ಅನ್ನ ಕುಂದ್ರಲೆ, ಎಲ್ಲ ಹೆಣ್ಮಕ್ಳು ಹೇಳೋ ಸುಳ್ಳೆ ನೀನು ಹೇಳೋದು. ನಾನಂತ ಬಾಳೆ ಮಾಡಾಕತ್ತೇನಿ, ಬೇರೆ ಯಾವ್ಯಾಕೆಲ್ಲ ಆಗಿದ್ರು ಬಾಳೆನ ಮಾಡ್ತಿದ್ದಿಲ್ಲ, 3 ದಾರಿ ಕೂಡದಲ್ಲಿ ಓಡಾಕಿದ್ಲು. ನೀವು ಓಡೋಗಾರ, ನೀವು ನಮ್ಮನ್ನು ಓಡಿಸ್ತೀರಿ. ಏನಂತ ಬೆಂಡ್ಲಿ ಬಾಯಿಗೆ ಬಂದಂಗ ಕರೆಂಟ್ ನಿದ್ರಿಗೆ ನಾನು ಬೇಯಾಕತ್ತೀಯಲ್ಲ ನೀನ. ವಾ ಬಂತ ಯವ್ವ ಹಿಡಂಬಿ ಬಂತು. ಬಾಯತ್ತಿ ಕರೆಂಟ್ ಇಲ್ಲ ಅಂತ ನೋಡ ಚೇಂಜ್ ಆಗ್ತಾನಂತ. ಮತ್ತೆ ಹೆಂಗ್ ಮಾಡೋದೀಗ? ಹೆಂಗ್ ಮಾಡೋದಂದ್ರ ನಿನಗೂ ಅದ ಬೇಕಾಗಿತ್ತು. ಮೊದ್ಲ ನಿನಗೆ ಮಾಡಿ ಕೊಡಕ್ ಮನಸ್ಸಿರೋದಲ್ಲ, ಹಿಂಗೇನಾರ ಆದ್ರೆ ಕೇಳ್ಬೇಕನ. ನಿದ್ದೆ ಬಂದವ್ರಿಗೆ ಹಾಸಿ ಕೊಟ್ಟಂಗಾತು. ಯವ್ವ ಯವ್ವ ದೇವ್ರ ಪರಮಾತ್ಮ ಯಾಕೆ ಎತ್ತಿ ನೀನು ಕರ್ಕೋಬಾರ್ದ ಅಂತ ನಾನು ಅತ್ತಾಗ. ಅಲ್ಲ ಬೈಬೇಕಂತ ಬೈತೀವ, ಏನ್ ನನ್ನ ನೋಡತ್ಲೆ ನಿನಗೆ ಹಂಗಾಕತ್ತೆ ಗೊತ್ತಿಲ್ಲ. ಮನ್ನಿ ನೋಡಿದ್ರೆ ಟಿಕೆಟ್ ಇಲ್ಲ ಅಂದಿದ್ದಕ್ಕ ನೀನ ಮುಂಚೆ ಏನೋ ಹೇಳಿ ಬಂದಿ ಅಂದಿ, ಈಗ ನೋಡಿದ್ರೆ ಹಿಂಗಂತಿ. ಅಲ್ಲ ಕರೆಂಟ್ ನಾವೇನು ಮತ್ತೆ ನನಗೇನ ಹತ್ತೆ ನಾನು ಹೊಂದೇನ ಅವಂಗ ನಾ ಫೋನ್ ಹಚ್ಚಿ ಹೇಳಕ. ನನ್ನ ಗಂಡ ಒಂದು ನೀವೊಂದು ಗನ ಕಡೆಕಿವ ಸುಮ್ಮನೆ ಎದಕ್ಕೆ ಕಾಡ್ತಿ ಅತ್ತಾಗ. ಕರೆಂಟ್ ಇಲ್ಲ ಅಂತಂದೆ ಬಡದಾಡಕತ್ತಿಲ್ಲ ಇಲ್ಲಿ ನನ್ನ ಗಂಡು ಚಟ್ನಿ ಅಂತೇಳಿ ನನ್ನ ತಲೆ ತಿಂದು ಚಟ್ನಿ ಮಾಡಕತ್ತಿಲ್ಲ ಇಲ್ಲಿ. ಸುಮ್ಮನೆ ನಾ ಕಟ್ಟಕ್ಕೆ ಹಾಕ್ತಾರಂತ ಆವಾಗ ತಿನ್ನವಂತೆ ರಾತ್ರಿ ಊಟಕ್ಕೆ. ಏನು ಮಾಡ್ತೀರಿ ಮಾಡ್ರಿ ಇವ ಓಲೆತ್ತಾಗ. ನನ್ನ ಹಣೆ ಬಾರನ ಬರಬರಿ ಇಲ್ಲ. ಒಂದಿಟ್ಟು ಕಮ್ಮನ್ ತಿನ್ನಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎಲ್ಲಕ್ಕೆ ತಿನ್ನಕ. ಅಯ್ಯೋ ತಿನ್ಲಾರ್ದ ಬದುಕನ ಎತ್ತಿ ವಾರದಾಗ 4 ಸಲ ತಿಂತೀವ. ಏನ್ ದೇಸ್ಕೊಳ್ಳೆ ಹೋಗ್ಲಿ, ತಲೆ ಮ್ಯಾಗ ತಲೆ ಬೀಳ್ಲಿ, ಯಾರು ಸಾಯ್ಲಿ ಯಾರು ಬದುಕ್ಲಿ, ಯಾರು ಇರ್ಲಿ ಯಾರು ಬಿಡ್ಲಿ, ನಿನಗೆ ಮಾತ್ರ ಮಟನ್ನು ಚಿಕನ್ನು ಮೀನ ಮಟ್ಟಿ ಆಗಬೇಕು ತಂದು ಕೊಟ್ಟಿರ್ತಲ್ಲ. ಅದೇಂತ ತಿಂದು ಇನ್ನೂ ಎಷ್ಟು ವರ್ಷ ಬದುಕ್ಬೇಕಂತೀಯ ಏನವ ತಾಯಿ. ಇಟ್ಟು ವಯಸ್ಸಾದ್ರೂ ಒಂದು BP ಇಲ್ಲ, ಶುಗರ್ ಇಲ್ಲ, ಒಂದು ಏನೇನು ಸುಡುಗಾಡ ಕಾಯಿಲೆ ನಿನಗೆ ಬರವಲ್ವು. ಇಟ್ಟು ಆರಾಮಿದ್ರು ಇನ್ನೂ ವಿಟಾಮಿನ್ಸ್ ಬೇಕು, ನನ್ನ ಮೈಯಾಗ ಶಕ್ತಿ ಬೇಕು. ನನಗೆ ವಿಟಾಮಿನ್ಸ್ ಇಲ್ಲ, ಕೈ ತಿರುಗ್ತತಿ, ಕಾಲು ತಿರುಗ್ತತಿ, ಕಣ್ಣು ತಿರುಗ್ತತಿ, ತಲೆ ತಿರುಗ್ತತಿ, ಕಣ್ ಚಕ್ರ ಬಂತು, ಕತ್ಲ ಗುಡಿಸ್ತು. ಇದೇ ರಾಡಿ ಕೇಳಿ ಎಲ್ಲ ನಿನ್ನಿದ್ರಿಗೆ ನಾನಾ ಸತ್ತೋಕನೆ ಗೊತ್ತಿಲ್ಲ, ನಿನಗೆ ಮಾತ್ರ ಏನಾಗೋದಿಲ್ಲ. ಮಾತಾಡ ಬಿಡಾಡಿ ಮಾತಾಡ, ನೀ ಏನಂದ್ರು ಅಷ್ಟ ನಿನ ಪೋಸಿ. ಇದನ್ನ ಸುಡುಗಾಡ್ದ ಸುಣ್ಣ ಸರಿ ಬರ್ಲಿವ ಏನಂತ ಗಂಟು ಬಿದ್ದತೆ ನನಗೆ ಸೊಸಿ ಆಗತ್ತಾಗ. ನಾನಂತ ಇನ್ನೂ ರೊಟ್ಟಿ ಮಾಡಿ ಕೊಡ್ತೇನೆ ನಿನಗೆ. ಬೇರೆ ಯಾವ್ಯಾರ ಆಗಿದ್ರೆ ನೀನು ಒಗಿತಿದ್ಲು ಬಾ ಮೂಲಿ ಗುಂಪು ಮಾಡಿ ಮೂಲ್ಯಾಗ. ಸಾಕಾಗಿತ್ತವ ಶಾಂತಕ್ಕ, ಇದ್ರ ಸಿದ್ದಿಗೆ ಕಡೆ ಶೃಂಗಾರ ಮಾಡ್ಲಿ ಸಾಕಾಗಿತ್ತವ ಶಾಂತಕ್ಕ. ನನಗಂತೂ ಹೊತ್ತಾಗ ಏನಂತ ಜೋಡಾತ ಇವ ನನಗೆ ಅತ್ತೆ ಹೇಗಿದೆ. ಆದ್ರೂ ನಿಮ್ಮ ಅತ್ತಿ ಸೊಸಿದ್ ನೋಡಾಕ ಕೇಳಾಕ ಭಾರಿ ಚಂದ ಬಿಡ. ಅಯ್ಯೋ ಏನ್ ನೋಡಾಕ ಕೇಳಾಕ ಯವ ಶಾಂತಕ್ಕ. ಅಂದಂಗೆ ಎಲ್ಲಾರು ತಿರುಪತಿ ಹೊಂಟೇವಲ್ಲ, ನಾ ಅಂತೂ ಮಸ್ತಾಗೆ ಬಳ್ಳೊಳ್ಳಿದ ಅವಲಕ್ಕಿ ಮಾಡಿಕೊಂಡು ಕರದ ಅವಲಕ್ಕಿ ಮಾಡಿ ಇಟ್ಕೊಂಡೇನಿ. ನೀವೇನೇನ್ ಮಾಡಿ ಇಟ್ಕೊಂಡಿರಿ? ಹಂಗೆ ಕೇಳ್ರಿ ಗಿರ್ಜಕ್ಕ, ಹಂಗೆ ಕೇಳ್ರಿ. ಈ ಗಿಡ್ಮೂಳಿಗೆ ಬಡ್ಕೊಂಡೆ ಬಳ್ಳೊಳ್ ಚುಮ್ಮರಿ ಇಲ್ಲ ರುಚಿಯಾಗಿ ಏನಾರ ಮಿಜ್ಜಿಕಾರ ಇಂಥವೇನಾರ ಹದ ಮಾಡ ನೀನು ಹೆಣ ಎತ್ಲಿ ಅಂತೇಳಿ ಒಟ್ಟ ಮಾಡ್ವಳ್ಳು. ನನಗಂತೂ ಆ ಟ್ರೈನ್ಯಾಗ ಕುಂತ ಒಳ್ಳೆ ತಿಂಡಿ ಹೇಳ್ತತಿ ಏನಾರು ತಿನ್ಬೇಕಂತೇಳಿ. ಅವಾಗ ಏನು ಕೊಡ್ತಾಳ ಕೊಡ್ವಳ್ಳಕ್ಕ? ಅಯ್ಯೋ ನಾನು ಇದು ಬಳ್ಳೊಳ್ ಚುಮ್ಮರಿನ ಮಾಡೋಣ ಅಂತ ಮಾಡೇನಿ, ಮಾಡ್ತೀನಿ. ಏಟತ್ಲೆ ಒಂದು ತಾಸನೆ ಮಾಡಿ ಇಬೋದು, ಏಟತ್ತು ಅರ್ಧ ತಾಸು ಸಾಕು. ಒಂದು ಕರುಮನ್ನು ಚಲೋ ಮಾಡಿ ಒಂದು ಹಾಳ ಕಟ್ಟಿಡ್ತೇನೆ. ನಾನು ನಿನ್ನೆ ಚಲೋತ್ತಂಗೆ ಅಕ್ಕಿ ಹಿಟ್ಟು ಹಾಕ್ಸಿಟ್ಟೇನಿ. ಇವತ್ತು ಸಂಜೆಕರ ಇಲ್ಲ ನಾಳೆರ ಮಸ್ತಾಗಿ ಚಕ್ಲಿ ಮಾಡ್ಕೋಬೇಕಂತ ಮಾಡೇನಿ. ಚಕ್ಲಿ ಒಂದು 4 ಕೊಡಬಳಗಿ ಮಾಡ್ಕೋಬೇಕಂತ ಮಾಡೇನಿ. ಇದು ಶಾಂತಕ್ಕ, ನೀ ಹೆಂಗಿದ್ರು ಕರ್ದಂಟೊಳೆ ಭಾರಿ ಮಸ್ತ್ ಮಾಡ್ತೀಯ. ಒಂದಿಷ್ಟು ಕರ್ದಂಟು ಮಾಡ್ಕೊ. ಮನುಷ್ಯಾಗ ಕೈಯಾಗ ಪಳಾರಿದ್ವು ಅಂದ್ರೆ ಹತ್ತೋಗಿದ ಗೊತ್ತಾಗೋದಲ್ಲ, ಎಷ್ಟು ತಿಂದ್ರು ತಿನ್ಬೇಕಂತ ಅನಿಸ್ತತಿ. ಅದೊಂದು ಆತ. ಹಣ್ಣಗಾಯದವ ಮನ್ಯಾಗ ಮಿಜ್ಜಿಕಾರ ಔಟ್ ಮಾಡಿ ಇಟ್ಕೋತೇನೆ. ಒಂದಿವ್ಸ ಆಮೇಲೆ ಊಟಕ್ಕೆ ಇವ ರಾತ್ರಿ ಹೋಗ್ಬೇಕಲ್ಲ ಪರಕ. ನೀ ಏನು ಅನ್ನ ಮಾಡ್ಕೋತೀಯ ಚಪಾತಿ ಮಾಡ್ಕೊತೀಯ? ನನಗೆ ಒಂದಿಷ್ಟು ಚಪಾತಿ ಮಾಡಿಬಿಡ್ತೀನಿ ತೋ ಶಾಂತಕ್ಕ. ಹಂಗಾರ ನಾ ಒಂದು 2, 4, 6, 8 ಇವು ಚಪಾತಿ ಭಾಳ ಬೇಕಲ್ಲ ಶಾಂತಕ್ಕ. ಏನು ಮಾಡೋದೀಗ ನೋಡಿ ಏನು ಮಾಡ್ತೀವಿ ಹಂಗಾರ? ನಾನು ಬೇಕಾರೆ ಹಿಂಗೆ ಮಾಡಂಗಾರ ಒಂದು 15, 20 ಚಪಾತಿ ನೀ ಮಾಡ್ಕೊ. 20 ಚಪಾತಿ ನೀ ಮಾಡ್ಕೊ. ಏನು ಒಂದಿಟ್ಟು ಯಾವ್ದಾರ ಒಂದು ಸಾಸಿವೆ ಬುತ್ತಾರ, ಇಲ್ಲ ಒಂದು ಮೊಸರು ಅನ್ನರ, ಒಂದು ಪುಳಿಯೋಗರೆ ಏನಾರ ಒಂದಿಟ್ಟು ಅನ್ನ ಮಾಡ್ಕೊ. ಏನು ಒಂದು ಅರ್ಧ kg. ನಾನು ಏನು ಮಾಡ್ತೀನಿ, ಒಂದು 20 ಚಪಾತಿ ಮಾಡ್ಕೊತೀನಿ. ಏನು ಒಂದು 20 ಚಪಾತಿ ಚಲೋತ್ತಂಗೆ ಒಂದು ಅನ್ನ ಮಾಡ್ಕೊತೀನಿ. ಏನು ನಿಂದೊಂಥರ ಅನ್ನಕತಿ ನಂದೊಂಥರ ಅನ್ನಕತಿ. ಇನ್ನು ಗಿರ್ಜಿಗೆ ಏನು ಮಾಡ್ಬಿಡೋಣ, ನಾ ಚಪಾತಿ ಮಾಡೋದಿಲ್ಲ. ನೀವು ಮತ್ತು ಇಬ್ಬಿಬ್ರು 20, 21, 40 ಚಪಾತಿ ಅಲ್ಲೇ ಆತಲ್ಲ. ಮತ್ತೆ ಯಾಕೆ ನಾ ಚಪಾತಿ ಮಾಡಲಿ? ನಾ ಏನು ಮಾಡ್ಬಿಡ್ತೀನಿ, 2 ಥರ ಪಲ್ಯ ಮಾಡಿಬಿಡ್ತೇನೆ.
ಶಾಂತಕ್ಕ ಮಡಿಕೆ ಕಾಳು ನೆನಕ್ಕೆ ಹಾಕ್ತೇನೆ, ಬದ್ನಿಕಾಯಿ ಹಾಕ್ತೇನೆ. ಬದ್ನಿಕಾಯಿ ಪಲ್ಯ ಮಡಿಕೆ ಕಾಳು ಪಲ್ಯ ಎರಡು ಕೂಡಿಸಿ 2 ಥರ ಪಲ್ಯ ಮಾಡಿದೆ ಅಂದ್ರೆ ನೀ ಮಿಜ್ಜಿ ಖಾರ ಮಾಡಿರ್ತಿ. ಹೆಂಗಿದ್ರು ಮಸ್ತ್ ಊಟ ಹೊತ್ತು ಕಳೆದೋಗ್ಬಿಡ್ತೈತಿ. ಆ ಟ್ರೈನ್ಯಾಗ ತಿನ್ನಾಕತ್ತಿ ಬಿಟ್ರೆ ಅದ್ರ ಅವ್ನು ಎಷ್ಟು ರುಚಿ ಹತ್ತತೆ, ಎಷ್ಟು ತಿಂದ್ರು ತಿನ್ಬೇಕು ಅನಿಸ್ತತಿ. ಹೌದಿಲ್ಲ, ಹಿಂಗೆ ಪ್ರಯಾಣದಾಗ ಒಳ್ಳೆ ಊಟ ಗನ ರುಚಿ ಹತ್ತತ್ ನೋಡು. ಎಲ್ಲಾ ಸೈ ಈ ಒಂದಕ್ಕೆ ಹೋಗಿ ಬಾಯಿ ತೆಗೆದಿಟ್ಟು ಬಂದ್ಬಿಡ್ತಾರ. ಎಂತ ಹೊಲಸ್ ನಾರಾಕತ್ತಿ ಬಿಡ್ತೈತಿ ಅಂದ್ರ ಆ ಪೈಕೇನಿ ಸನೇಪ್ ಸೀಟ ಸಿಗ್ಬಾರ್ದು ಮರ. ಆತಾಗ ಒಂದಿಟ್ಟು ನಡಬರ್ಕ್ ಸಿಗ್ಬೇಕು, ಅತ್ತಾಗಲ್ಲ ಇತ್ತಾಗಲ್ಲ. ನಂಗೆ ಅದ್ರ ಮಗ್ಲಾಗ ಸಿಕ್ಬಿಟ್ರೆ ಗಂಟೆಲ್ಲ ತುತ್ತ ಇಳಂಗಿಲ್ಲ. ಇಲ್ಲ ನಡಬರ್ಕ್ ಬುಕ್ ಮಾಡ್ಯಾರ ತಗೋ, ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಟ್ಟ ವಾಸನೆ ಇಲ್ಲ ಪಾಸನೆ ಇಲ್ಲ. ಯಾಕಂದ್ರೆ ನಡಬರ್ಕ ಚಲೋದು ಒಳ್ಳೆ ಸ್ಲೀಪರ್ ಇಂದ ಇದು ಮಾಡ್ಯಾನ, ಅದೇನ್ ಚಿಂತಿಲ್ ಬಿಡು. ಅಲ್ಲಿ ಹೋಗಿ ಇಳಿದು ಬಿಟ್ರೆ ತಿರುಪತಿ ರೈಲ್ವೆ ಸ್ಟೇಷನ್ ದಾಟಿ ಹೊರಗೆ ಬಂದ್ಬಿಟ್ಲೆ ಎಲ್ಲಿ ಬೇಕಲ್ಲೇ ಪ್ರಸಾದ ಕೊಡ್ತಿರ್ತಾರ. ಅಲ್ಲೇ ಅದು ಶ್ರೀನಿವಾಸ ಭವನ್ ಅಂತ ಐತಲ್ಲ, ಅಲ್ಲೇ ಚಾಲು ಊಟ. ಏನು ತಿರುಪತಿ ದರ್ಶನ ಮುಗಿಸ್ಕೊಂಡು ಎಲ್ಲ ಗುಡ್ಡ ಪಡ್ಡ ಅಡ್ಡಾಡಿ ಎಲ್ಲ ಮುಗಿಸ್ಕೊಂಡು ಹೊಳ್ಳಿ ಸ್ಟೇಷನ್ಗೆ ಬರೋ ಮಟನು ಊಟ. ಪೊಂಗಲ್ಲು, ಬಿಸಿಬೇಳೆ ಬಾತು, ಮತ್ತೇನದು ಉಪ್ಪಿಟ್ಟು ಹಂಚ್ತಾನೆ ಇರ್ತಾರೆ. ಎಟ್ಟು ತಿಂದು ಎಟ್ಟು ಬಿಟ್ಟು ಏವ. ಆಮೇಲೆ ಅಲ್ಲಿ ಪಾಳಕ್ ಕುಂತಲ್ಲಂತೂ ಚಾ ಮತ್ತು ಮಜ್ಜಿಗೆ, ಪೊಂಗಲ್ ಅಂತ, ಆಮೇಲೆ ಇದು ಬಿಸಿಬೇಳೆ ಬಾತ್ ಅಂತ ಹಂಗೆ ಹಂಚ್ತಾನೆ ಇರ್ತಾರೆ. ಎಟ್ಟು ತಿಂದು ಎಟ್ಟು ಬಿಟ್ಟು ಏವ. ಅದ್ರದ್ದೇನು ಚಿಂತಿಲ್ ಬಿಡು. ನಾನೊಂದು ತಿರುಪತಿ ಫೋಟೋ ತೊಗೊಂಬರ್ತೇನವ, ಅದು ವೆಂಕಟರಮಣಂದು ಒಂದು ಫೋಟೋ ತೊಗೊಂಬಂದು ಮನೆಯಾಗ ಇಟ್ಟು ಪೂಜೆ ಮಾಡ್ತೇನೆ. ದೇವ್ರೆ ಎಲ್ಲ ಒಳ್ಳೇದು ಮಾಡಪ್ಪ ಅಂತೇಳಿ ಮಾಡಿ. ನಮ್ಮ ಮನ್ಯಾಗ ಕ್ವಾಣಿಲ್ಲ ಮಕ್ಕಳಾಕ. ನನ್ನ ಮಕ್ಳಿಗೆ 3 ಮಕ್ಳಿಗೆ ಮದುವೆ ಆತಂದ್ರೆ ಇರೋದ ಒಂದು ಅತ್ತಾಗ ಒಂದು ಸಾಣದೈತಿ. ಅದಕ್ಕೆ ಒಂಚೂರು ಕಟ್ಟಿಸ್ಬೇಕಲ್ಲ. ನಾನು ಒಂಚೂರು ದೇವ್ರನ್ನ ಬೇಡ್ಕೊಂತೇನೆ. ಒಂಚೂರು ಮಕ್ಕಳ ಒಂದು ಕೆಲ್ಸಕ್ಕೆ ಹತ್ಬೇಕಂತದಾವ. ಆಕೆ ಬಿಸ್ನೆಸ್ ಮಾಡೋರಿಗೆ ಈ ತಿರುಪತಿಗೆ ಹೋದ್ರೆ ಭಾರಿ ಸಕ್ಸಸ್ ಸಿಗ್ತದಂತ. ಅದಕ್ಕೆ ಬಿಸ್ನೆಸ್ಸಿಂದ ಒಳ್ಳೆ ದಾರಿ ಆಗಲಿ ಅಂತೇಳಿ ಬೇಡ್ಕೊಂಬರ್ತೇನವ. ಹಾ ಬೇಡ್ಕೊಳ್ಳೋವಂತ್ರಿ. ಎಲ್ಲ ಬಾಯ್ ಬಿಟ್ಟು ಹೇಳ್ಬಾರ್ದು, ಹಂಗೆಲ್ಲ ಪವರ್ ಕಡಿಮೆ ಆಕತಿಯ. ನಡ್ರಿ ಏನಾರ ಒಂದಿಟ್ಟು ಮಾಡಿ ನಡ್ರಿ, ಹೊಟ್ಟಸ್ತತಿ. ನೀವು ಅಷ್ಟೇ ತಿರುಪತಿ ವೆಂಕಟರಮಣಗೆ ಹೋಗಿ ನಿಮ್ಮ ಮನಸ್ಸಿನಾಗ ಏನೈತೆ ಅದನ್ನು ಬೇಡ್ಕೊರಿ. ನಾನು ಅಷ್ಟೇ ತಿರುಪತಿ ವೆಂಕಟೇಶ್ವರಗೆ ಹೋಗಿ ಭೂವರ ಸ್ವಾಮಿ ಅದಾರಲ್ಲ, ಭೂದೇವಿ, ಅಲ್ಲಿ ಬೇಡ್ಕೊಂಡೆ ಮನಿ ಆಗ್ಲಪ್ಪ ನನಗೆ ಅಂತೇಳಿ. ಆಗಲ್ಲ ಅನ್ಕೊಂಡಿದ್ದು, ಸಾಧ್ಯನೇ ಇಲ್ಲದೆ ಇರೋಂಥದ್ದು. ಅಲ್ಲಿ ಹೋಗಿ ಬಂದು ಒಂದೇ ತಿಂಗಳದೊಳಗೆ ಸ್ಟಾರ್ಟ್ ಮಾಡೀವಿ ಮನೆ ಕಟ್ಟಕ್ಕೆ. ಅದು ಹೆಂಗೆ ಜಾಗ ತೊಗೊಂಡ್ವಿ, ಎಲ್ಲಿಂದ ರೊಕ್ಕ ಜೋಡಿಸಿದ್ವು, ಅದು ಹೆಂಗೆ ಮಾಡಿದ್ವು ಆ ದೇವ್ರ ಪರಮಾತ್ಮಗೆ ಗೊತ್ತು. ಇದು ಬಿದ್ದಿದ್ವನ್ನೆಲ್ಲ ಮಾರಿ ಬಂಗಾರ, ಆಮೇಲೆ ಇದು ಏನದು ಅಲ್ಲಿ ರೊಕ್ಕ ಜೋಡಿಸಿ ಏನೇನೋ ಮಾಡಿ ಬ್ಯಾಂಕ್ ಲೋನ್ ಮಾಡಿಸಿ ಕಡೆಗೂ ಒಂದು ಮನೆ ಅಂತ ಕಟ್ಟಕತ್ವಿ. ಅದೊಂದು ದೇವರು ಈಡೇರಿಸ್ಕೊಟ್ಟ. ಅದಕ್ಕೆ ಹೋಗಿ ಬರ್ರಿ, ಬೇಡ್ಕೊರಿ, ಎಲ್ಲ ಒಳ್ಳೇದಾಕತಿ. ಒಂದ್ಸಲ ಜ್ಯುವೆಲ್ರಿ ಇದು ವಿಡಿಯೋ ಮಾಡ್ರಿ ಎಲ್ಲ ತೋರ್ಸೋದು ಅಂತೇಳಿ ಗೋಲ್ಡ್ ವಿಡಿಯೋ ಮಾಡ್ರಿ ಅಂದಿದ್ರಿ. ಎಲ್ಲ ಮಾರಾತ್ರಿ, ಎಲ್ಲಿದ ವಿಡಿಯೋ ಮಾಡೋದು. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಏನೂ ಇಲ್ಲ, ಎಲ್ಲ ಇದ್ದಿದ್ದು ಎಲ್ಲ ಮಾರಾತ. ಯಾಕಂದ್ರೆ ನಮಗೆ ಅಂತ ಒಂದು ಮನಿ ಇಲ್ಲ. ಅದ್ರ ಸಂಬಂಧ ಈಗ ಇರೋದಂತ ತಾಳಿಚೇನು ಒಂದು ಜೊತೆ ಕಿವ್ಯಾನ್ ಇಟ್ಕೊಂಡೇವಿ. ಒಂದು ಸಣ್ಣ ಪುಟ್ಟ ಮದುವೆ ಫಂಕ್ಷನಿಗೆ ಹೋದ್ರೆ ಬೇಕಂತ ಒಂದು ಇಟ್ಕೊಂಡೇವಿ. ಆಮೇಲೆ ದಯವಿಟ್ಟು ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗ್ಯಾರ ನೋಡಾತ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.